ಇನ್ನು ರಾಜ್ಯದ ದೇಶದ ಜನತೆಗೆ ಕ್ಷಮೆಯಾಚನೆ ಮಾಡಿದ್ದಂತ ಸುಜಾತಾ ಭಟ್ಟನ್ನ ಸುವರ್ಣ ನ್ಯೂಸ್ ಸಂಪರ್ಕ ಮಾಡುತ್ತೆ. ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ತಕ್ಷಣ ಸುಜಾತಾ ಜೊತೆ ಮಾತನಾಡುತ್ತೆ ಸುವರ್ಣ ನ್ಯೂಸ್. ಸುಜಾತಾ ಭಟ್ ಸಂಪರ್ಕಿಸಿ ಮಾತಾಡಿತ್ತು ಸುವರ್ಣ ನ್ಯೂಸ್. ನನ್ನ ಸಂದರ್ಶನ ಹಾಕಿದ್ದೇಕೆ ಅಂತ ಸುಜಾತಾ ಭಟ್ ಪ್ರಶ್ನೆ ಮಾಡ್ತಾರೆ. ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತ ನೀವು ಹಾಕಿದ್ದೇಕೆ? ನಾನು SITಗೆ ಹೋಗಿ ಬಂದ ಮೇಲೆ ಹಾಕಿ ಅಂತ ಹೇಳಿದ್ದೆ. ಅನುಮತಿ ಇಲ್ಲದೆ ಸಂದರ್ಶನ ಹಾಕಿದ್ಯಾಕೆ ಅಂತ ಸುಜಾತಾ ಖ್ಯಾತೆ ತೆಗೆದಿರೋದು. SITಗೆ ಹೋಗಿ ಬಂದ ಮೇಲೆ ಸಂದರ್ಶನ ಹಾಕಿ ಅಂತ ಹೇಳಿದ್ದೆ. ನಾನು ಸಂದರ್ಶನವನ್ನ ಕೊಟ್ಟೇ ಇಲ್ಲ ಅಂತ ಹೇಳಬೇಕಾಗುತ್ತೆ ಅಂತ ಬೆದರಿಕೆಯನ್ನ ಹಾಕಿದ್ದೆ. ಬಲವಂತವಾಗಿ ನನ್ನ ಸಂದರ್ಶನವನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಬಲವಂತವಾಗಿ ನನ್ನಿಂದ ಹೇಳಿಕೆ ಪಡೆದಿದ್ದಾರೆ ಅಂತ ನಾನು ಹೇಳಬೇಕಾಗುತ್ತೆ. ಕೆಲವರ ಹೆಸರನ್ನ ಹೇಳಿಕೆ ಕೊಡಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ನನ್ನನ್ನ ಕೇಳದೆ ನನ್ನ ಸಂದರ್ಶನವನ್ನ ಹಾಕಿದ್ಯಾಕೆ ಅಂತ ಸುಜಾತಾ ಭಟ್ ಪ್ರಶ್ನೆ ಮಾಡಿರೋದು. ನಿಮ್ಮ ಮೇಲೆ ಉಲ್ಟಾ ಕೊಡ್ತೀನಿ ಅಂತ ಬೆದರಿಕೆ ಹಾಕ್ತೀನಿ ನಾನು. ಕ್ಷಮೆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸುವರ್ಣ ನ್ಯೂಸ್ ಜೊತೆ ಸುಜಾತಾ ಭಟ್ ಮಾತಾಡಿರೋದು. ಮೇಡಮ್ ನಮಸ್ತೆ ಮೇಡಮ್. ಅಲ್ಲ ಮೇಡಮ್, ನೀವು ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಅಲ್ಲ ನೀವು ಹಾಕಿ ಅಂತ ಅಲ್ಲ ತಾವು ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಹಾಕದೆ ಮೇಡಮ್, ಅಷ್ಟೇ, ಬೇರೆ ಏನಿಲ್ಲ. ನಾನು ಹೇಳಿಲ್ಲ ಸರ್, ನಾನು ಹೇಳಿಲ್ಲ. ನೀವು ಯಾಕೆ ಹಾಕಿದ್ದೀರಾ ಅದನ್ನ ತೆಗೆದು ಸಾರಿ ಅಂತ ಹಾಕಿಬಿಡಿ. ಅಲ್ಲ ನೀವು ಇಂಟರ್ವ್ಯೂ ಕೊಟ್ರಲ್ಲ ಮೇಡಮ್. ಇಂಟರ್ವ್ಯೂ ಕೊಟ್ಟಿರೋದನ್ನ ಹಾಕಿ ಅಂತ ಯಾರು ಹೇಳಿದಾರೆ ನಿಮ್ಗೆ? ಅಲ್ಲ ಇಂಟರ್ವ್ಯೂ ಮಾಡೋದೇ ಕೊಡಕ್ ಮೇಡಮ್, ಹಾಕಕ್ಕೆ ಮೇಡಮ್. ಹಾಕಕ್ಕೆ ಅಂತ ಹೇಳಿದ್ರು ನಾನು ಏನ್ ಹೇಳಿದ್ದೀನಿ? ಅವ್ರಿಗೆ ಏನ್ ಹೇಳಿದ್ದೀನಿ? ಅಲ್ಲ ಮೇಡಮ್, ತಾವು ಬೇಡ, ನಾನು ಇಂಟರ್ವ್ಯೂ ಕೊಟ್ಟಿರೋದು ಹಾಕಿ ಅಂತ ಕೊಡ್ಲಿಲ್ಲ. ನಾನು SITಗೆ ಹೋಗಿ ಬಂದ ಮೇಲೆ ಹಾಕಿ ಅಂತ ಹೇಳಿರೋದು. ಓ, SITಗೆ ಹೋಗಿ ಬಂದ್ಮೇಲೆ ಹಾಕ್ಬೇಕಂತಾನ? ಅದನ್ನ ಹಂಗಾರೆ ಸ್ಟಾಪ್ ಮಾಡ್ತೀನಿ ಬಿಡಿ ಮೇಡಮ್. ಹಂಗಾರೆ ಯಾಕೆ ಹಾಕಿದ್ದೀರಾ ನೀವು? ನಂದು ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಯಾರು ಮಾಡ್ತಿರೋದು ಮೇಡಮ್ ತಮ್ಗೆ? ಮಾಡ್ತಾ ಇದ್ದೀರಿ. ಅಲ್ಲ ಪ್ರೊಪಗಂಡ ಅಲ್ಲ ಮೇಡಮ್, ಫೋನ್ ಮೇಲೆ ಫೋನ್ ಮಾಡ್ತಾರೆ. ನ್ಯಾಷನಲ್ ಟಿವಿ ಅಲ್ಲ. ಮೇಡಮ್ ಅದರಲ್ಲಿ ತಾವು ಒಪ್ಕೊಂತಿರಲ್ಲ ಮೇಡಮ್ ನೀಟಾಗೆ. ಒಂದು ನಿಮಿಷ, ನಾನು ಒಪ್ಕೊಳ್ಳೋದು ಬಿಡೋದು ಅದು ಆಮೇಲೆ. ಈಗ ಯಾಕೆ ಹಾಕಿದ್ರಿ? ಫಸ್ಟ್ ಆಫ್ ಆಲ್ ನೀವು ಯಾಕೆ ಹಾಕಿದ್ರಿ? ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ? ಅಲ್ಲ ಮಾತಾಡಿದ್ರು ತಾವೇ ಅಲ್ವಾ ಮೇಡಮ್? ನಾನು ಮಾತಾಡಿದ್ವಲ್ಲ, ನಾನೇ ಮಾತಾಡಿದ್ದೀನಿ ಅಂತ ಹೇಳೋದಕ್ಕೆ ನೀವು ಹೇಗೆ ಹಾಕಿದ್ರು? ನಾನು ಏನು ಹೇಳಿದ್ದೀನಿ ಅವ್ರಿಗೆ? ಹೇಳಿದ್ದು SITಗೆ ಹೋಗಿ ಬಂದ ಮೇಲೆ ಹಾಕಿ. ಏನಿದೆ ನಾನು ಅದನ್ನ ಅಲ್ಲಿ ನಾನು ಮಾತಾಡಿದ ಮೇಲೆ ಅಲ್ಲಿ ಏನಾಗ್ತದೆ ಏನು ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಅದನ್ನ ಹಾಕಿ ಅಂತ ಹೇಳಿದ್ರೆ ನೀವು ಇವಾಗಲೇ ಹಾಕಿದ್ದೀರಲ್ಲ, ಇದು ನಾನು ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ? ನಾನು ಯಾಕೆ ಅಂತ ಅವ್ರು ಹೇಗೆ ಹೇಳಿರೋದು? ಅಲ್ಲ ಮೇಡಮ್, ತಾವು ಗಿರೀಶ್ ಮಠನ್ ನೀವು ಬೇಡ, ಗಿರೀಶ್ ಮಠನ್ ಅದನ್ನೆಲ್ಲ ತೆಗೆದು ಬಿಸಾಕಿ ನೀವು ಈ ರೀತಿ ಮಾಡಿದ್ರೆ ನಾನು ನಿಮ್ಮ ಮೇಲೆ ನಾನು ಆಕ್ಷನ್ ನಾನು ಕೊಡ್ಲೇ ಇಲ್ಲ ಅಂತ ಹೇಳ್ತೀನಿ. ನೀವೇ ತಗೊಂಡ್ ಹೋಗಿದ್ದೀರಿ, ಬಲವಂತವಾಗಿ ನೀವೇ ತಗೊಂಡ್ ಹೋಗಿದ್ದೀರಿ ಅಂತ ಹೇಳ್ಬೇಕಾಗುತ್ತೆ. ಅಲ್ಲ ಮೇಡಮ್, ನಿಮ್ ಪಕ್ಕ ಕುತ್ಕೊಂಡೇ ಮಾತಾಡ್ತೀವಿ. ಬೇಡ, ನೀವು ಬಲವಂತವಾಗಿ ನನ್ನ ಕಾರಲ್ಲಿ ಕೂತಿಟ್ಟು ಬಲವಂತವಾಗಿ ಹೇಳಿಕೆ ತಗೊಂಡು ಹೋಗಿದ್ದೀರಿ. ಇಂಥವ್ರ ಹೆಸರು ಹೇಳಿ ಅಂತ ಹೇಳಿದ್ದಾರೆ, ನನ್ನ ಬಲವಂತವಾಗಿ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ. ಓ ಸರಿ ಮೇಡಮ್, ಯಾವಾಗ ಹಾಕಲ್ಲ ಮೇಡಮ್ ಇಂಟರ್ವ್ಯೂ? ಅಲ್ಲ ಅದು ಬೇಕಾ? ಅಲ್ಲ ಬೇಡ, ಅದೆಲ್ಲ ಅಲ್ಲ ಮೇಡಮ್, ಯಾವಾಗ ಹಾಕ್ಲಾ ಮೇಡಮ್ ಹಂಗಾರೆ ಇಂಟರ್ವ್ಯೂ? ನಿಮ್ಮ ಮೇಲೆ ನಾನು ನನ್ನನ್ನ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋಗಿ ಕೂರ್ಸಿಟ್ಟು ಬಲವಂತವಾಗಿ ಇಂಥವರ ಹೆಸರನ್ನ ಹೇಳಿ ಅಂತ ಹಾಕಿದ್ದಾರೆ ಅಂತ ಹೇಳ್ಬೇಕಾಗುತ್ತಾ? ಅಲ್ಲ ಮೇಡಮ್, ಎದುರಿಸ್ತಾ ಇದ್ದೀರಾ ಮೇಡಮ್ ತಾವು? ನಾನು ಹೆದರಿಸ್ತಾ ಇಲ್ಲ. ನನ್ನನ್ನ ಈ ರೀತಿ ಒಂದರಲ್ಲಿ ಆಯ್ತು, ಈಗ ಎಲ್ಲಾ ಚಾನಲ್ ನೋಡನ್ನು ತೇಜೋವಧೆ ಮಾಡಿದಾಯ್ತು, ಇನ್ನು ನೀವು ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದೀರಾ. ನಾನು ಏನ್ ಹೇಳಿದ್ದೀನಿ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಮೇಡಮ್ಗೆ ನಾನು ಹೇಳಿದ್ದೀನಿ. ಏನಂತ ಮೇಡಮ್? ನಾನು ಯಾರು ಲೈವ್ ಇದ್ ಮಾಡಿದಾರೆ ಅವ್ರ ಹತ್ರ ನಾನು ಹೇಳಿದ್ದೀನಿ SITಗೆ ಹೋಗಿ ಬಂದ ಮೇಲೆ ಇದು ಮಾಡಿ ಅಂತ. ಅಲ್ಲಿ ತನಕ ನಾನು ಹೋಗ್ಲಿಲ್ಲ ಇನ್ನು. ಅಷ್ಟು ಬೇಗ ನೀವು ಇದನ್ನ ಮಾಡ್ತಾ ಇದ್ದೀರಲ್ಲ. ನಾನು ಹೇಳಿರೋದು ಒಂದು, ನೀವು ಮಾಡ್ತಾ ಇರೋದು ಒಂದು. ಅಲ್ಲ ಮೇಡಮ್, ಈಗ ಕೇಳ್ಬೇಕಲ್ವಾ? ಅಲ್ಲ ಮೇಡಮ್, ತಾವು ಇಂಟರ್ವ್ಯೂ ಕೊಟ್ರಲ್ಲ ಮೇಡಮ್, ಅದಕ್ಕೋಸ್ಕರ ನಾವು ಹಾಕ್ಬೋದು ಅಂತ ಅನ್ಕೊಂಡ್ವಿ ಮೇಡಮ್. ನೋಡಿ, ನಾನು ಇವಾಗ ಹೇಳ್ತೇನೆ, ಇನ್ನು ಯಾರಾದ್ರೂ ಕೇಳಿದ್ರೆ ನನ್ನನ್ನ ಬಲವಂತವಾಗಿ ಹೋಗಿ ಕೂರ್ಸ್ಕೊಂಡು ಇಂಥವ್ರ ಹೆಸರು ಹೇಳಿದ್ರು, ಈ ರೀತಿ ಹೇಳಕ್ ಹೇಳಿದ್ರು ಅಂತ ನಾನು ಇನ್ನು ಮುಂದೆ ಯಾವ ಚಾನಲ್ ನವ್ರು ಕೇಳಿದ್ರು ನನ್ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಕಾರಲ್ಲಿ ಕೂರ್ಸಿಟ್ಟು ಬಲವಂತವಾಗಿ ಕರ್ಕೊಂಡು ಹೋಗಿ ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ತೀರಾ. ಅಲ್ಲ ಮೇಡಮ್, ಬಲವಂತ ಕರ್ಕೊಂಡು ಹೋದ್ರೆ ನೀವು ಇಲ್ಲ. ಮರ್ಯಾದೆ, ಒಂದು ನಿಮಿಷ, ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ತೀರಾ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂದ್ರೆ. ಅಲ್ಲ ಈಗ ತಾವು ಏನು, ಒಂದು ನಿಮಿಷ, ನಿಮಗೆ ನಾನು ಹೇಳಿದೀನ ನನ್ನ ಹತ್ರ ಮಾತು ತಗೊಂಡಿದ್ದೇನು? ಅವರು ನನ್ನ ಹತ್ರ ಮಾತು ತಗೊಂಡಿದ್ದು SITಗೆ ಹೋಗಿ ಬಂದ ಮೇಲೆ ಅಂತ ಹೇಳಿರೋದು. ಓಕೆ. ಅಲ್ಲ ಮೇಡಮ್, ಅದನ್ನ ಇವಾಗ್ಲೇ ಒಂದು ನಿಮಿಷ, ಇವಾಗ್ಲೇ ಯಾಕೆ ಹಾಕಿದ್ದೀರಾ ನೀವು? ಏನ್ ನಾನು ಸಾಯ್ಬೇಕಾ ಮೇಡಮ್?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.